ಬೇಡ ಆಯ್ತು ಬಿಡು ಅಲ್ಲಿ ಯಾಕ ಬಜ್ಜಿ ಆಗ್ಲಿ ಅಂತ ಒಂದ್ 3 ಇಡ್ಲಿ ಆಪ್ರೇಸ್ ಪಾರ್ಸಲ್ 70 70 ಕಾಸು ಕೊಡ್ಮ ಬಿಲ್ ಬಿಲ್ ಬಜ್ಜಿ ಹಾಕ್ಲಾ ಬಿಸಿ ಬಿಸಿ ಬಜ್ಜಿ 80 80 ಇನ್ನ ಬಿಲ್ ಬಿಲ್ಲ ಹಾ 80 ಪಾರ್ಸಲ್ ಇಲ್ಲೇನಾ ಚಿತ್ರಾನ್ನ ಗೊಜ್ಜು ಬೈ ಇದು ರೆಡಿ ಇರುತ್ತೆ ರೆಡಿ ಇರುತ್ತೆ ಬೈ ಯಾವಾಗಲೂ ರೆಡಿ ಇರುತ್ತೆ ಭಯ ಚಿತ್ರಾನ್ನ ಗೊಜ್ಜು ಬೈ ಇದು ಭಯ ಕೊತ್ಮುರಿ ಸೊಪ್ಪು ಭಯ ಬೆಳಿಗ್ಗೆ ನಮ್ದು 6:30 ಸ್ಟಾರ್ಟ್ ಆಗುತ್ತೆ. ಇಡ್ಲಿ ಇದೆ, ಪೂರಿ, ರೈಸ್ ಬಾತ್, ವಡೆ ಇರುತ್ತೆ. ಅದಾದ್ಮೇಲೆ ಒಂದು 10:30 ಆದ್ಮೇಲೆ ಬಜ್ಜಿ ಸ್ಟಾರ್ಟ್ ಆಗುತ್ತೆ. ಆಲೂಗಡ್ಡೆ ಬಜ್ಜಿ ಇರುತ್ತೆ, ಮತ್ತೆ ಮೆಣಸಿಗೆ ಬಜ್ಜಿ ಇರುತ್ತೆ. ಅದ್ಬಿಟ್ಟು ಚಿತ್ರಾನ್ನ ರೆಡಿ ಆಗುತ್ತೆ. ಅದಾದ್ಮೇಲೆ ಲಂಚ್ ಸ್ಟಾರ್ಟ್ ಆಗುತ್ತೆ 12:30ಗೆ. ಲಂಚಲ್ಲಿ ಮುದ್ದೆ ಇರುತ್ತೆ, ಮೊಸರನ್ನ, ಚಪಾತಿ, ಮತ್ತೆ ಪೂರಿ, ಚಿತ್ರಾನ್ನ 2 ಹೋಗ್ತಾ ಇರುತ್ತೆ. ಇಡ್ಲಿ ಎಷ್ಟು ಸ್ಮೂತ್ ಆಗಿರುತ್ತೆ ಅಂದ್ರೆ ಅಷ್ಟು ಸ್ಮೂತ್ ಆಗಿರುತ್ತೆ. ವಡೆನೂ ಅಷ್ಟೇನೆ. ಇವತ್ತು ಬಜ್ಜಿ ಇದ್ದಿಲ್ಲ, ಉದ್ದಿನ ವಡೆ ಇಲ್ಲ, ಬಜ್ಜಿ ಮಾಡ್ತಾರೆ 10 ಗಂಟೆ ಮೇಲೆ. ಸೊ 10 ಗಂಟೆ ಮೇಲೆ ಬಜ್ಜಿ ಮಾಡೋದ್ರಿಂದ ವಡೆ ಮಿಸ್ ಆಗಿದೆ ಅಷ್ಟೇ. ನಾನು ಬಂದಿರೋದೇ 11 o'clock. ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಸೊ ಇಲ್ಲೇನಂತಂದ್ರೆ ಇದು ಕೊತ್ನೂರು ಮೈನ್ ರೋಡು, RB ಲೇಔಟ್ ರೋಡ್ ಇದು. ಸೊ ಇಲ್ಲಿ ಹೆಂಗೆ ಅಂತಂದ್ರೆ ಡೈಲಿ ಅರೌಂಡ್ 6:30 7 o'clockಗೆ ಟಿಫನ್ ಸ್ಟಾರ್ಟ್ ಮಾಡ್ತಾರೆ. ಅಪ್ ಟು ಮಧ್ಯಾಹ್ನ ತನಕ ಲಂಚಸ್ ಏನೇನಿರುತ್ತೋ ಅದೆಲ್ಲ ಬರ್ತಾ ಇರುತ್ತೆ. ಲಂಚಸ್ ಏನೇನು ಅನ್ನ ಸಾಂಬಾರು, ಚಿತ್ರಾನ್ನ, ಮೊಸರನ್ನ, ಅವ್ರ ಅಣ್ಣ ಏನ್ ಹೇಳಿದ್ರೆ ಆ ಎಲ್ಲ ಐಟಮು ಇರುತ್ತೆ. ಬೆಳಿಗ್ಗೆ ಹೊತ್ತೇನಂತಂದ್ರೆ ಎಲ್ಲ ಟಿಫನ್ನು, ಪೂರಿ, ಇಡ್ಲಿ, ವಡೆ ಮತ್ತೆ ರೈಸ್ ಬಾತ್. ಡೈಲಿ ರೈಸ್ ಬಾತ್ ಚೇಂಜ್ ಆಗ್ತಾ ಇರುತ್ತೆ. ಇಡ್ಲಿ, ವಡೆ ಎಲ್ಲ ನಾರ್ಮಲ್ ಆಗಿರುತ್ತೆ. ನಾನೇನಂತಂದ್ರೆ ರೆಗ್ಯುಲರ್ ಆಗಿ ಇಲ್ಲೇ ಬರೋದು. ಏನಾರ ಬೇಜಾರಾಯ್ತು ಅಂತಂದ್ರೆ, ಇಲ್ಲಾಂದ್ರೆ ಬೆಳಿಗ್ಗೆ ಏನಾರ ಬೇಗ ಟಿಫನ್ ಮಾಡ್ಬೇಕು ಅಂತಂದ್ರೆ ಸೊ ಇಲ್ಲೇ ಬರ್ತೀನಿ. ಹೆವಿ ಸ್ಮೂತ್ ಆಗಿರುತ್ತೆ. ಯಾವಾಗ ನಾನು ಬಂದಾಗ ತಿಂದಾಗೆಲ್ಲೂ ರೆಗ್ಯುಲರ್ ಆಗಿ ತಿಂತೀನಿ ಅಲ್ವಾ, ಇಡ್ಲಿ ಸ್ಮೂತ್ ಯಾವ ರೇಂಜಿಗೆ ಇರುತ್ತೆ ಅಂತ ಗೊತ್ತು. ಸೊ ನೋಡೋಣ, ಟ್ರೈ ಮಾಡೋಣ. ರೆಗ್ಯುಲರ್ ಇಡ್ಲಿ ತರನೇ. ಏನು ಅಂತಂದ್ರೆ ಬೆಳಿಗ್ಗೆ ಬಂದಾಗ ಅಣ್ಣ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿ ಲೋಕಲ್ ಹೆಡ್ಸ್ ಎಲ್ಲಾನು ಇಲ್ಲಿ RB ಲೇಔಟಲ್ಲಿ ಯಾರು ಇದ್ದಾರೋ ಸೊ ಅವರೆಲ್ಲ ಬಂದು ಇಲ್ಲೇ ರೆಗ್ಯುಲರ್ ಆಗಿ ಇಲ್ಲೇ ತಿಂತಾರೆ. ಬಜೆಟ್ ಫ್ರೆಂಡ್ಲಿ. ಮತ್ತೆ ಮಧ್ಯಾಹ್ನ ಊಟ ಸಿಗುತ್ತೆ. ಸೊ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ಸಾಂಬಾರು ಕೊಡಲ್ಲ ಇಡ್ಲಿಗೆ, ಬರೀ ಚಟ್ನಿ ಮಾತ್ರ. ಒಂದು ರೆಡ್ ಚಟ್ನಿ, ಇನ್ನೊಂದು ಮಿಂಟ್ ಚಟ್ನಿ ತರ, ತೆಂಗಿನಕಾಯಿ ಚಟ್ನಿ ತರ. ಸೊ 2 ಚೆನ್ನಾಗಿರುತ್ತೆ. ನೋಡಿ, ಇದು ಏನೋ ಕಡಲೆ ಬೀಜ ಚಟ್ನಿ ಅಂತಾರೆ ಅದರ. ನಾನು ಲೇಟಾಗಿ ಬಂದಿದ್ದೀನಿ, ಅದಕ್ಕೆ ಜನ ಇಲ್ಲ. ಬಟ್ ಅವಾಗೇ ನೋಡಿದ್ರೆ ಅನ್ಸುತ್ತೆ ಕ್ರೌಡ್ ಎಷ್ಟಿದ್ರು ಅಂತ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ಅದು ಕಮ್ಮಿ ಹೇಳ್ಬೇಕಂದ್ರೆ ಸ್ಯಾಟರ್ಡೆ ಸಂಡೇ ಏನೋ ಬಂದ್ರಿ ಅಂತಂದರೆ ಒಂದು 8 o'clock 9 o'clockಕ್ಕೆ ನಿಮಗೆ ಈ ಟಿಫನ್ ಕೈಗೆ ಸಿಗೋದಕ್ಕೇನೆ ಏನಿಲ್ಲ ಅಂತಂದ್ರೆ ಆಗುತ್ತೆ. ಫಾಸ್ಟ್ ಮೂವಿಂಗ್ ಇರ್ತಾರೆ, ಆದ್ರೂ ಸ್ವಲ್ಪ ಲೇಟ್ ಆಗುತ್ತೆ. ಬಜ್ಜಿನೂ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ರೈಸ್ ಬಾತ್ ತಿಂತೀನಿ ಇಲ್ಲಿ, ಬಟ್ ರೈಸ್ ಬಾತ್ ಇಲ್ಲ ಇವತ್ತು, ಏನೂ ಮಾಡೋಕ್ಕಲ್ಲ. ಓಕೆ, ಚಟ್ನಿ ಹಾಕ್ಸ್ಕೊಂಡ್ಬರ್ತೀವಿ. ನೆಕ್ಸ್ಟ್ ಚಿತ್ರಾನ್ನ ತೊಗೊಂಡಿದ್ದೀರಿ. ಆ್ಯಕ್ಚುಲಿ ಇರೋ ಹತ್ರ ರೈಸ್ ಬಾತು. ಆ್ಯಕ್ಚುಲಿ ಇರೋ ಹತ್ರ ರೈಸ್ ಬಾತ್ ಸಿಗುತ್ತೆ ಡೈಲಿ. ಇವತ್ತೇನಂದ್ರೆ ಸಂಡೇ ಚಿತ್ರಾನ್ನ ಅಂತ ಅದು ಖಾಲಿ ಆದಂಗೆ ಚಿತ್ರಾನ್ನ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇನೆ. ಚಿತ್ರಾನ್ನ ಮಾಡ್ಕೊಂಡ್ಬಿಡ್ತಾರೆ. ಸೊ ಚಿತ್ರಾನ್ನ ಮಾಡಿದ್ದಾರೆ. ಯೂಶಲಾಗಿ ಸಂಡೇ ಮಾತ್ರನೇ ಸಿಗೋದು ಚಿತ್ರಾನ್ನ ಹೇಳ್ಬೇಕಂದ್ರೆ, ಇಲ್ಲ ಮಧ್ಯಾಹ್ನ ಸಿಗುತ್ತೆ. ಸೊ ಏನಂತಂದ್ರೆ ಚಿತ್ರಾನ್ನಕ್ಕೆ ಸಾಗು ಹಾಕ್ಸ್ಕೊಂಡಿದ್ದೀನಿ. ಅವ್ರು ಏನು ಕೇಳಿದ್ರು ಹಾಕ್ತಾರೆ ಪಾಪ. ಚಿತ್ರಾನ್ನಕ್ಕೆ ಸಾಗು ಎಲ್ಲ ಹಾಕಲ್ಲ. ನನ್ಗೆ ಗೊತ್ತಿರೋನು ರೆಗ್ಯುಲರ್ ಆಗಿ ಬರ್ತೀನಿ ಅಂದ್ಬಿಟ್ಟು ಸಾಗು ಹಾಕಿದ್ದಾರೆ ಅಷ್ಟೇ. ಓಕೆ, ನೆಕ್ಸ್ಟ್ ತಿನ್ನೋಣ. ಏನು ಆಹಾ ಓಹೋ ಅಂತಲ್ಲ, ಏನಿಲ್ಲ. ಚಿತ್ರಾನ್ನ ನಾರ್ಮಲ್ ಚಿತ್ರಾನ್ನನೇ. ಬಟ್ ಏನು ಅಂತಂದರೆ ಫಾಸ್ಟ್ ಮೂವಿಂಗ್ ಇರುತ್ತಲ್ವಾ, ಚೆನ್ನಾಗಿರುತ್ತೆ. ನೀವೇನೋ ಇನ್ ಕೇಸ್ ಬಂದ್ರಿ ಅಂತಂದರೆ ರೈಸ್ ಬಾತ್ ತಗೊಳ್ಳಿ. ಬಿಫೋರ್ 10 o'clock ಬಂದರೆ ನಿಮ್ಗೆ ಎಲ್ಲ ಐಟಮ್ ಸಿಗುತ್ತೆ. ಇಲ್ಲ ಅಂತಂದರೆ ಅವ್ರು ಕೊಟ್ಟು ನೀವು ತಿನ್ನಬೇಕು, ಆ ಥರ ಆಗ್ಬಿಡುತ್ತೆ. ಸೊ ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ಈ ಕಡೆ ಏನೋ ಇದ್ದರೆ, ಇಲ್ಲ JP ನಗರ್ ರೆಸಿಡೆನ್ಸಿಗೆ ಆಗಿದ್ದರೆ ಒಂದ್ಸರಿ ಬಂದು ಟ್ರೈ ಮಾಡಿ, ಚೆನ್ನಾಗಿದೆ. ಆಯಿತು ಅನ್ಸುತ್ತೆ. ಅರೌಂಡು 2 years ಆಗಿದೆ ನಾನು ವಿಡಿಯೋ ಮಾಡಿ. ಸಮ್ಮ ಎಕ್ಸ್ಪೀರಿಯನ್ಸಿಂದ ಮಾಡೋಕ್ಕಾಗಿರಲಿಲ್ಲ. ಇವಾಗ ತಿರ್ಗಾ ರೀಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ, 904 ಜನ ಸಬ್ಸ್ಕ್ರೈಬರ್ ಇದ್ದೀರಾ. ಯಾರ್ಯಾರು ಹೇಳಿದ್ರಿ ಸ್ಟಾರ್ಟ್ ಮಾಡು ಏನೋ ಒಂದು ಆಗುತ್ತೆ ಅಂತ ಅಂದ್ಬಿಟ್ಟು, ಇಲ್ಲ ನಾನು ವಿಡಿಯೋ ನೋಡಿ ನಕ್ಕಿದ್ದೀರಾ, ಎಷ್ಟೊಂದು ಜನ ಹೇಳಿದ್ದೀರಾ ಮಾಡ್ಬೋದಿತ್ತಲ್ಲ ಅಂತ ಅಂದ್ಬಿಟ್ಟು, ಅವ್ರೆಲ್ಲರಿಗೂ ಏನು ಹೇಳಿದೆ ಅಂದರೆ ಸೊ ಇನ್ನಿಂದ ಮಾಡ್ತೀನಿ, ಮೋಟಿವೇಟ್ ನಾನೇ ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಇವಾಗ ಇನ್ನೊಂದ್ಸಲ ಬೆಟರ್ ಆಗಿ ಕೊಡೋಣ ಅಂತ. ಬೇರೆ ಥರ ಕಂಟೆಂಟ್ ಬರುತ್ತೆ, ರಿವ್ಯೂಯಿಂಗ್ ಥರ, ಇಲ್ಲಾಂದರೆ ಜನರನ್ನ ಹೋಗಿ ಏನೋ ಒಂದು ವಿಷಯದ ಬಗ್ಗೆ ಕೇಳೋ ಥರ.
ಸೊ ಈ ಥರ ವೀಡಿಯೋಸ್ ಬರ್ತಾ ಇರುತ್ತೆ ನೋಡಿ. ಇನ್ ಕೇಸ್ ಏನೋ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನೋ ಒಂದು ಮಾಡಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಚಿತ್ರಾನ್ನ ತಿನ್ಬಿಟ್ಟು ಮನೆಗೆ ಹೋಗ್ತೀನಿ, ಸ್ವಲ್ಪ ಕೆಲಸ ಇದೆ. ಈ ವಿಡಿಯೋ ಅಪ್ಲೋಡ್ ಆಗುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಮಾಡ್ತೀನಿ, 100% ಮಾಡ್ತೀನಿ. ಓಕೆ, ಬಾಯ್, ಥ್ಯಾಂಕ್ ಯು.